ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಸಾಂಬಾರ್ ರೆಸಿಪಿನ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನಾನಿವತ್ತು ಕರ್ಮೀನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಕರ್ಮೀನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು 100 ಗ್ರಾಮ್ ಆಗೋವಷ್ಟು ಕರ್ಮೀನ ತೊಗೊಂಡಿದ್ದೀನಿ. ನೋಡಿ, ಕರ್ಮೀನಿಂದು ಈ ಥರ ತಲೆಯಲ್ಲಿ ಎಲ್ಲ ಮಣ್ಣಿರುತ್ತೆ, ಹಾಗಾಗಿ ನಾನು ತಲೆನ ಫುಲ್ಲು ತೆಗೆದು ಬಿಡ್ತಾ ಇದ್ದೀನಿ. ನೋಡಿ, ತಲೆನ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ. ತಲೆಯಲ್ಲಿ ಸ್ವಲ್ಪ ಅಂದರೆ ಡ್ರೈ ಮೀನಲ್ವ ಇದು, ಒಣಗಾಕ್ದಾಗೆಲ್ಲ ಸ್ವಲ್ಪ ಮಣ್ಣಿರುತ್ತೆ, ಹಾಗಾಗಿ ಈ ಥರ ನೀಟಾಗಿ ತಲೆನ ಈ ಥರ ಮುರಿದು ಬಿಡಿ. ನೋಡಿ, ಈ ಥರ ತಲೆನ ಮುರಿದು ಆ ತಲೆ ಮುರಿಯುವಾಗ ಸ್ವಲ್ಪ ಬ್ಲಾಕ್ ಆಗಿರುತ್ತೆ, ಅದನ್ನು ಕೂಡ ತೆಗೆದು ಬಿಡಬೇಕು. ನೋಡಿ, ಈ ಥರ ಆ ಥರ ಎಲ್ಲನೂ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಡ್ರೈ ಮೀನಾಗಿರೋದ್ರಿಂದ ಸ್ವಲ್ಪ ಮಣ್ಣು ಕೂಡ ಜಾಸ್ತಿನೇ ಇರುತ್ತೆ. ನೀಟಾಗಿ ನಾವು ವಾಶ್ ಕೂಡ ಮಾಡ್ಕೋಬೇಕು. ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಉದ್ದ ಬದನೆಕಾಯಿನ ತೊಗೊಂಡಿದ್ದೀನಿ, ಸೂಪರ್ ಕಾಂಬಿನೇಷನ್ ಅದಕ್ಕೆ. ಮತ್ತು ಒಣ ಅವರೆಕಾಳನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲಿಗೆ ತರಕಾರಿನ ಬೇಯಿಸೋಕೆ ಇಟ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಬದನೆಕಾಯಿ ಕರ್ಮೀನ್ ಸಾಂಬಾರಿಗೆ ತುಂಬಾ ರುಚಿಯಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಅವರೆಕಾಳನ್ನ ತೊಗೊಂಡಿದ್ದೀನಿ, ಒಣಗಿರೋ ಅಂತ ಅವರೆಕಾಳನ್ನ ತೊಗೊಂಡಿದ್ದೀನಿ. ಅವರೆಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ನೀವು ಹಸಿ ಅವರೆಕಾಳು ಕೂಡ ಹಾಕಿ ಮಾಡ್ಬೋದು. ನಾನಿಲ್ಲಿ ಒಣಗಿರೋ ಅವರೆಕಾಳಲ್ಲಿ ಮಾಡ್ತಾಯಿದ್ದೀನಿ. ಈ ಒಣಗಿರೋ ಅವರೆಕಾಳನ್ನ ಈ ಥರ ಹುರಿದು ಕರ್ಮೀನ್ ಸಾಂಬಾರು ಮಾಡೋದ್ರಿಂದ ಕರ್ಮೀನ್ ಸಾಂಬಾರು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಅವರೆಕಾಳು ಚೆನ್ನಾಗಿ ಹುರ್ಕೋಬೇಕು. ಹುರಿದ್ಮೇಲೆ ನಾನಿಲ್ಲಿ ತಣ್ಣೀರೊಳಗೆ ಹಾಕ್ತಾಯಿದ್ದೀನಿ ಅವರೆಕಾಳನ್ನ. ಹುರಿದಾದ್ಮೇಲೆ ತಣ್ಣೀರೊಳಗೆ ಹಾಕಿ ನೀಟಾಗಿ ಒಂದು ಸಲ ಅವರೆಕಾಳನ್ನ ವಾಶ್ ಮಾಡ್ಕೊಳ್ಳಿ. ತರಕಾರಿನೂ ಕುದೀತಾ ಇದೆ ನೋಡಿ. ಈಗ ನಾನು ಕುದೀತಾ ಇರೋಂಥ ತರಕಾರಿ ಒಳಗೇ ನಾನಿಲ್ಲಿ ಹುರಿದು ತೊಳೆದಿರೋ ಅಂಥ ಅವರೆಕಾಳನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಅವರೆಕಾಳು ಮತ್ತು ತರಕಾರಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನಿಲ್ಲಿ ಮಸಾಲೆನ ರುಬ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಚಿಕ್ಕ ತೆಂಗಿನಕಾಯಲ್ಲಿ 1 ಹೋಳಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. 1 ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ಈರುಳ್ಳಿ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ಮತ್ತು 1 ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 4 ಜನಕ್ಕೆ ಆಗೋವಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಅಷ್ಟು ನೋಡಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಫುಲ್ಲು ನುಣ್ಣಗೆ ರುಬ್ಕೋಬೇಕು, ತರಿಯಾಗಿರಬಾರ್ದು, ಫುಲ್ಲು ನುಣ್ಣಗೆ ರುಬ್ಕೋಬೇಕು. ಕಾಳು ಮತ್ತು ತರಕಾರಿನ ಬೇಯಿಸೋಕೆ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಡೈರೆಕ್ಟಾಗಿ ನಾನಿಲ್ಲಿ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಮತ್ತು ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡಿ ನೀರು ಹಾಕ್ಕೊಳ್ಳಿ. ಇದು ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ಮಾಗಿರಬೇಕು ಸಾಂಬಾರು. ತುಂಬ ತೆಳ್ಳಗೂ ಕೂಡ ಮಾಡ್ಕೋಬಾರ್ದು, ಚೆನ್ನಾಗಿರೋದಿಲ್ಲ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು ಸಾಂಬಾರು. ಈಗ ಮಸಾಲೆ ತರಕಾರಿ ಎಲ್ಲ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನು ಆವಾಗಲೇ ಕರ್ಮೀನ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಕರ್ಮೀನು ಸಹ ಹುರ್ದೇ ಹಾಕಬೇಕು, ಹಸಿ ಕರ್ಮೀನೆಲ್ಲ ಹಾಕಬಾರ್ದು. ತುಂಬಾ ರುಚಿಯಾಗಿರುತ್ತೆ ಕರ್ಮೀನ್ ಸಾಂಬಾರು. ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ನನಗಂತೂ ತುಂಬಾ ಇಷ್ಟ ಕರ್ಮೀನ್ ಸಾಂಬಾರು. ಇದು ಸ್ವಲ್ಪ ಹುರಿಯುವಾಗ ಸ್ವಲ್ಪ ಸ್ಮೆಲ್ ಬರುತ್ತೆ ನೋಡಿ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಹುರಿದಿದ್ದಾಗಿದೆ. ನಾನಿಲ್ಲಿ ಇವಾಗ ನೀರೊಳಗೆ ಹಾಕ್ತಾಯಿದ್ದೀನಿ ಕರ್ಮೀನ. ನಾನು ಆಗಲೇ ಹೇಳ್ದಂಗೆ ಒಣ ಕರ್ಮೀನ ಒಣಗಿರೋ ಅಂಥ ಮೀನಾಗಿರೋದ್ರಿಂದ ತುಂಬಾ ಮಣ್ಣಿರುತ್ತೆ, ಹಾಗಾಗಿ ಚೆನ್ನಾಗಿ ಒಂದು 4-5 ಸಲ ವಾಶ್ ಮಾಡ್ಕೋಬೇಕು ನೀವು. ನೋಡಿ, ಈ ಥರ ಹುರಿದಾದ್ಮೇಲೆ ನೀರೊಳಗೆ ಹಾಕ್ಕೊಳ್ಳಿ. ನೀರೊಳಗೆ ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ನೀಟಾಗಿ ಇದು ಮಾಡಿ ತೊಳ್ಕೊಬೇಕು. ನೋಡಿ, ಕೀಳ ಕಾಣಿಸ್ತದೆ ಅಲ್ವಾ, ಮಣ್ಣು ಥರ. ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಿನ್ನುವಾಗ ಅದು ಮಣ್ಣು ಥರ ಕರ್ಕ ಅನ್ನೋ ಥರ ಅನಿಸುತ್ತೆ. ತಿನ್ನುವಾಗ ಕರ್ಮೀನ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿಕೊಡಿ. ವಾಶ್ ಮಾಡಿ ಆಮೇಲೆ ಸಾಂಬಾರಿಗೆ ಹಾಕ್ಕೋಬೇಕು. ನೋಡಿ, ಮಸಾಲೆನೂ ಕೂಡ ಬೆಂದಿದೆ, ತರಕಾರಿನೂ 3/4 ಭಾಗದಷ್ಟು ಬೆಂದಿದೆ. ಈಗ ನಾನಿಲ್ಲಿ
ಹುರಿದು ಚೆನ್ನಾಗಿ ತೊಳೆದಿರೋ ಅಂಥ ಕರಿಮೀನನ್ನು ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ. ಇದೇನು ತುಂಬ ಹೊತ್ತು ಬೇಯಿಸ್ಬೇಕು ಅನ್ನೋ ಥರ ಏನಿಲ್ಲ, ಕರಿಮೀನು ತುಂಬ ಬೇಗನೆ ಬೆಂದ್ಬಿಡುತ್ತೆ. ನಾನು ಆಗಲೇ ಹೇಳ್ದಂಗೆ ಏನಿಲ್ಲ ಅಂದ್ರೂ 3-4 ಸಲ ಕರಿಮೀನ ವಾಶ್ ಮಾಡ್ಕೋಬೇಕು. ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಕರಿಮೀನು ಸಾಂಬಾರು. ಹೊಟ್ಟೆ ತುಂಬಿದ್ರೂ ಸಹ ಇನ್ನೂ 1-2 ತುತ್ತು ಎಕ್ಸ್ಟ್ರಾ ತಿನ್ನೋಣ ಅನ್ನೋ ಥರ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನಾನು ತೋರಿಸಿರೋ ಅಂಥ ಈ ವಿಧಾನದಲ್ಲಿ ಕರಿಮೀನು ಸಾಂಬಾರನ್ನ ಮಾಡಿ ತುಂಬಾ ರುಚಿಯಾಗಿರುತ್ತೆ. ಮನೇಲಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಕರಿಮೀನ ಹಾಕಿದ್ಮೇಲೆ ನೀವು ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಸಾಂಬಾರನ್ನ ಬೇಯಿಸ್ಕೊಂಡ್ರೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನು ಆಗಲೇ ತರಕಾರಿ ಬೇಯಿಸೋಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ, ಹಾಗಾಗಿ ಈಗ ಸ್ವಲ್ಪ ಉಪ್ಪನ್ನಷ್ಟೇ ಸೇರಿಸ್ತಾ ಇದ್ದೀನಿ. ನೋಡಿ, ಸಾಂಬಾರು ಚೆನ್ನಾಗಿ ಬೆಂದಿದೆ, ಕುದೀತಾ ಇದೆ ನೋಡಿ. ಈಗ ನಾನು ಇದಕ್ಕೆ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಚಿಕ್ಕದೊಂದು ಬಾಣಲೆನ ಇಟ್ಕೊಂಡು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ 1 ಈರುಳ್ಳಿ ಮತ್ತು ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ನಾನಿಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಎಲ್ಲ ಏನು ಹಾಕಿಲ್ಲ, ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿನ ಅಷ್ಟೇ ಹಾಕ್ಕೊಂಡಿದ್ದೀನಿ. ಒಗ್ಗರಣೆನ ಹಾಕಿದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ನೋಡಿ, ಎಷ್ಟು ಸುಲಭವಾಗಿ ನಾವು ಕರಿಮೀನು ಸಾಂಬಾರನ್ನ ಮಾಡ್ಕೋಬೋದು. ಮಾಡೋದು ಸುಲಭ, ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಿಸ್ ಮಾಡದೆ ಕರಿಮೀನು ಸಾಂಬಾರನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.